ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಆಮೇಲೆ ಏನು 3 ಕೃಷಿ ಕಾಯ್ದೆಗಳಿರ್ಬೇಕು, ಅದನ್ನ ಪ್ರಣಾಳಿಕೆಯಲ್ಲೂ ಸರ್ಕಾರ ಅನೌನ್ಸ್ ಮಾಡಿತ್ತು, ಅದನ್ನ ಕೈ ಬಿಟ್ಟಿಲ್ಲ. ದಯವಿಟ್ಟು ಅದನ್ನ ಕೈ ಬಿಡಬೇಕು ಅಂತ ನಿಮ್ ಮೂಲಕ ಕೇಳ್ಕೊಳ್ತೀನಿ. ಆಮೇಲೆ ನ್ಯಾಷನಲ್ ಪಾಲಿಸಿ ಫ್ರೇಮ್ವರ್ಕ್ ಫಾರ್ ಅಗ್ರಿಕಲ್ಚರ್, ಇದನ್ನು ತಿರಸ್ಕಾರ ಮಾಡಬೇಕು ಅಂತ ನಿಮ್ ಮೂಲಕ ಕೇಳ್ಕೊಳ್ತೀನಿ. ಈ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಂಘಟಿತ ವಲಯದ ಸಾಮಾಜಿಕ ಭದ್ರತಾ ಮಂಡಳಿಗೆ 1200 ಕೋಟಿಗಳನ್ನು ಅನುದಾನ ಕೊಡಬೇಕು ಅಂತ ನಿಮ್ ಮೂಲಕ ಅದನ್ನ ಕೇಳ್ಕೊಳ್ತೀನಿ. ಸ್ಕೀಮ್ ನೌಕರರಿಗೆ ಕನಿಷ್ಠ ಅವರ ಸಂಬಳನ ದ್ವಿಗುಣ ಮಾಡಬೇಕು. ಆಸ್ಪತ್ರೆಗಳಲ್ಲಿ ಖಾಲಿ ಇರುವ ವೈದ್ಯರ ಹುದ್ದೆಗಳನ್ನು ಈ ಕೂಡಲೇ ತುಂಬಬೇಕು. ಈಗ ನಿಮ್ಗೆ ಗೊತ್ತಿರಾಗೆ ಹಳ್ಳಿಗಳಲ್ಲಿ ಜನರು ಸರ್ಕಾರಿ ಆಸ್ಪತ್ರೆಗಳು ಹೋಗ್ತಾ ಇದ್ದಾರೆ, ಅಲ್ಲಿ ವೈದ್ಯರ ಕೊರತೆ ಇದೆ ಇಡೀ ರಾಜ್ಯದಲ್ಲಿ, ಅದನ್ನ ತುಂಬಬೇಕು ಅಂತ ಕೇಳ್ಕೊಳ್ತೀನಿ. ಆರೋಗ್ಯ ಕ್ಷೇತ್ರಕ್ಕೆ ನೀಡಿರುವ ಅನುದಾನ ಏನಿದೆ ಅದನ್ನ ಡಬಲ್ ಮಾಡಬೇಕು ಅಂತಾನು ಕೇಳ್ಕೊಳ್ತೀನಿ. ಮತ್ತೆ ರಾಗಿ ಮತ್ತು ಭತ್ತ ಖರೀದಿ ಕೇಂದ್ರಗಳು, ಇದು ಇಡೀ ವರ್ಷ ತೆಗ್ದಿಡಕ್ಕೆ ಏನ್ ಮಾಡಬೇಕು ಅದಕ್ಕೆ ಕ್ರಮ ವಹಿಸಬೇಕು ಸರ್ಕಾರ. ಕೊನೆಯದಾಗಿ ಈಗೇನು ಸಾವಯವ ಕೃಷಿ ಬಗ್ಗೆ, ಈಗ ಮೊನ್ನೆ 17ನೇ ತಾರೀಕು ಹಿಮಾಚಲ್ ಪ್ರದೇಶ್ ಬಜೆಟ್ ಅನೌನ್ಸ್ ಮಾಡಿದ್ರು. ಆ ಬಜೆಟ್ ಅಲ್ಲಿ ಅವರು ಸಾವಯವ ಕೃಷಿಗೆ ಅತಿ ಹೆಚ್ಚು ಒತ್ತನ್ನ ಕೊಟ್ಟಿದ್ದಾರೆ. ಅವರು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನು ಜಾಸ್ತಿ ಮಾಡಿದ್ದಾರೆ, ಕೆಲವು ಗೋಧಿ ಜೋಳ ಇದಕ್ಕೆ, ಮತ್ತೆ ಟ್ರಾನ್ಸ್ಪೋರ್ಟ್ ಸಬ್ಸಿಡಿನೂ ಅವರು ಅನೌನ್ಸ್ ಮಾಡಿದ್ದಾರೆ. ಅದಾದ ನಂತರ ಎಲ್ಲಾ ಸರ್ಕಾರದ ಏನು ಫಾರ್ಮ್ಗಳಿದೆ ಅದನ್ನೆಲ್ಲಾನು ನ್ಯಾಚುರಲ್ ಫಾರ್ಮಿಂಗ್ಗೆ ಶಿಫ್ಟ್ ಮಾಡಬೇಕು ಅಂತ ಇದೊಂದು ಮಾಡಿದ್ದಾರೆ. ಮತ್ತೆ 1 ಲಕ್ಷ ರೈತರನ್ನ ನ್ಯಾಚುರಲ್ ಫಾರ್ಮಿಂಗ್ ಗೆ ತರಬೇಕು ಅಂತ ಈ ಒಂದು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲೂ ಈಗ ಈ ಬಜೆಟ್ ಅಲ್ಲಿ ಜೋಯ್ದಾ ತಾಲೂಕನ್ನ ಕಂಪ್ಲೀಟ್ ಆಗಿ ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕು ಅಂತ ಅನೌನ್ಸ್ ಮಾಡಿದ್ದಾರೆ. ಅದು ಸಾಲಲ್ಲ, ಇನ್ನು ಹೆಚ್ಚಿನ ರೀತಿಯಲ್ಲಿ ಅವರು ಈ ಕ್ರಮ ವಹಿಸಬೇಕಾಯ್ತದೆ. ಕರ್ನಾಟಕದ ಕೃಷಿ ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲೇ ಗೊತ್ತಿರಂಗೆ ಅವ್ರು ನಡೆಸಿರೋ ಸರ್ವೆಯಲ್ಲಿ ನಮ್ಮ ಮಣ್ಣಿನ ಗುಣಮಟ್ಟ ಮತ್ತೆ ಫಲವತ್ತತೆಯನ್ನ ಕಳ್ಕೊಳ್ತಾ ಇದೀವಿ. ಅದಕ್ಕೆ ಸೂಕ್ತ ಕ್ರಮ ತಗೊಳ್ಬೇಕು. ಪ್ರತಿ ಹೋಬಳಿಯ ಒಂದು ಪಂಚಾಯಿತಿಯನ್ನು ಪೂರ್ತಿ ನ್ಯಾಚುರಲ್ ಫಾರ್ಮಿಂಗ್ ಗೆ ಏನ್ ಮಾಡ್ಬೇಕು, ಮತ್ತೆ ಎಲ್ಲಾ ಬೆಳೆಯುವ ಪದ್ಧತಿಗಳು ಮತ್ತೆ ನಮ್ಮ ನೀರಾಯಿಸಂತ ಏನ್ ಪದ್ಧತಿಗಳಿದೆ ಅದನ್ನ ಪೂರ್ತಿ ಬದಲಾವಣೆ ಮಾಡಬೇಕು. ಅದಕ್ಕೆ ಬೇಕಾದಂತ ಅನುದಾನಗಳನ್ನ ಸರ್ಕಾರ ಮೀಸಲಾಗಿಡ್ಬೇಕು ಈ ಬಜೆಟ್ ಅಲ್ಲಿ ಅಂತ, ಈ ಪೂರಕ ಬಜೆಟ್ ಅಲ್ಲಿ ಏನ್ ಮಾಡ್ತಾರೆ ಅದನ್ನ ಅನೌನ್ಸ್ ಮಾಡಬೇಕು ಅಂತ ನಿಮ್ ಮೂಲಕ ಕೇಳ್ಕೊಳ್ತೀನಿ. ಕೊನೆಯದಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿ ಸಂಶೋಧನಾ ಪೀಠವನ್ನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮಾಡಬೇಕು ಅಂತ ಅನೌನ್ಸ್ ಮಾಡಿದ್ದಾರೆ ಬಜೆಟ್ ಅಲ್ಲಿ. ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳನ್ನ ಹೇಳಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟೆ ನಿಮ್ಗೆ ಧನ್ಯವಾದಗಳು. ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ನೆಕ್ಸ್ಟ್ ಗಣೇಶ್, ಅದ ನೆಕ್ಸ್ಟ್ ಚಿಕ್ಕಮಾದು ಬಸ್ ನೀವೇ ಬಸ್ ಮಾತಾಡಿ. ಈಗ ನೋಡಿ ದರ್ಶನ್ ಪರ್ಫೆಕ್ಟ್ ಆಗಿ ಅವ್ನು ಕೂಡ ಆನಂದ್ ಕೂಡ ಆಗಿ ಅಷ್ಟಲ್ಲಿ ಜಸ್ಟ್ ಏನೇನ್ ಬೇಕು ಅದಾಕಿ ನಿಮ್ಗೆ ಒಳ್ಳೇದು. ಯಾಕೆ ಒಂದು ನಾಳೆ ನಿಮ್ಗೆ ಮಾಧ್ಯಮದಲ್ಲಿ ಬರೋ ಕೂಡ ಸ್ಪಷ್ಟವಾಗಿ ಬರೀಲಿಕ್ಕೆ ಆಗ್ತದೆ. ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಾಕಿದೆ, ಜಾಸ್ತಿ ಹಾಕಿದೆ ಯಾರು ನೋಡುದಿಲ್ಲ ನಿಮ್ಮ ಕ್ಷೇತ್ರದಲ್ಲಿ. ಬರೀ ಅಷ್ಟು ಕಮ್ಮಿ 5-10 ನಿಮಿಷಕ್ಕೆ ಮತ್ತೆ ಜನ ನೋಡ್ತಾರೆ, ಮತ್ತೆ ಫಾರ್ವರ್ಡ್ ಮಾಡ್ತಾರೆ. ಕರೆಕ್ಟ್. ಎಲ್ಲಾ ವಿಷಯಗಳು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀರಿ ಸರ್ ನೀವು. ಸೋಷಿಯಲ್ ಮೀಡಿಯಾ ಜಾಸ್ತಿ ನೋಡಲ್ಲ, ಪತ್ರಿಕೆ ಜಾಸ್ತಿ ನೋಡಲ್ಲ, ಅದಕ್ಕೆ ಎಷ್ಟು ಕರೆಕ್ಟ್ ಆಗಿ ಎಲ್ಲ ಅರ್ಥ ಮಾಡ್ಕೊಂಡಿದೀರಿ ಅಂತ. ಶಾರ್ಟ್ ಆಗಿ ಚೆನ್ನಾಗಿ ನಿಮ್ಗೆ ಪ್ರಯೋಜನ ಆಗ್ತದೆ. ಅಧ್ಯಕ್ಷರೇ ಎರಡು ಕಡೆಗೆ ಇದರ ಪ್ರತಿಫಲ ಅಷ್ಟೇ ಅಂತ ಗೊತ್ತಾಯ್ತು, ನೀವ್ ಹೇಳಿದಷ್ಟೇ ಅಂತ. ಅದಲ್ಲ ಹಂಗಲ್ಲ, ಇಲ್ಲದೆ ಕೂಡ ಜಾಸ್ತಿ ಮಾಡಿದ್ರೆ ಏನ್ ಬರ್ತದೆ. ಇಲ್ಲ ಅಧ್ಯಕ್ಷ ತಾವು ಮಾತಾಡೋದು ನೋಡಿ ನಮ್ಮ